ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ. ತುಂಬ ದಿನ ಆಗಿತ್ತು ಈ ಥರ ವಿಡಿಯೋ ಮಾಡಿ. ಆ್ಯಕ್ಚುಲಿ ನಾನು ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಮೊದಲಿಗೆ ಫೇಸ್ ವಾಶ್ ಮಾಡಿದ್ದೀನಿ. ಸುಮ್ಮನೆ ಹಿಂಗೆ ಕ್ಯಾಶುವಲಾಗಿ ಹೊರಗಡೆ ಹೋಗ್ತಾ ಇದ್ವಿ, ಅದಕ್ಕೆ ರೆಡಿಯಾಗಿ ನಿಮಗೆ ವಿಡಿಯೋ ಮಾಡಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ. ಸೊ ಮೊದಲಿಗೆ ನಾನು ಇಲ್ಲಿ ಪಿಲ್ಗ್ರಿಮ್ ಅವ್ರದ್ದು ಫೇಸ್ ಮಿಸ್ಟ್ ಆ್ಯಂಡ್ ಟೋನರ್ ವಿತ್ ನೆನಸಿಮೈಡ್ ಮತ್ತು ಆಲಿವೆರಾದು ಟೋನರ್ ಹಚ್ಚಿದೆ. ಟೋನರ್ ಹಾಕಿದ ಮೇಲೆ ಟೋನರ್ ಎಲ್ಲ ಡ್ರೈ ಆದಮೇಲೆ ಐ ಆಮ್ ಯೂಸಿಂಗ್ ವಿಟಮಿನ್ ಸಿ ಸೀರಮ್. ಇದು ಪಿಲ್ಗ್ರಿಮ್ ಅವ್ರದ್ದೇ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ವಿಟಮಿನ್ ಸಿ ಬಿಸಿಲಿಗೆ ಬೇಕೇ ಬೇಕು ಫೇಸ್ಗೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಈ ಥರ ಸೀರಮ್ ಎಲ್ಲ ಯೂಸ್ ಮಾಡಲ್ಲ. ಸ್ಕಿನ್ಗೆ ಯಾವಾಗ ನನ್ನ ಈ ಥರ ಸ್ಕಿನ್ ಕೇರ್ ಅವಶ್ಯಕತೆ ಇದೆ ಅನಿಸುತ್ತೆ ಆವಾಗ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಈಗ ಆಫ್ಟರ್ ಡೆಲಿವರಿ ನನ್ನ ಸ್ಕಿನ್ ಸ್ವಲ್ಪ ಡಲ್ ಆಗಿತ್ತು. ಸೊ ಇದಕ್ಕೆ ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡೋಣ ಅಂತ. ಸೊ ಆಫ್ಟರ್ ಸೀರಮ್ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ನಿವಿಯಾ ಮಾಯ್ಶ್ಚರೈಸರ್ ಅಥವಾ ನಾನು ಯಾವಾಗಲೂ ನಿವಿಯಾ ಯೂಸ್ ಮಾಡೋದು. ಖಾಲಿಯಾಗಿತ್ತು, ಸೊ ಸೆಟಾಫಿಲಿನ್ ಒಂದಿತ್ತು, ಸೊ ಸೆಟಾಫಿಲಿನ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಿಲ್ಗ್ರಿಮ್ ಅವ್ರದ್ದೇ ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. 50+ PA++ ಇದೆ. ತುಂಬ ಚೆನ್ನಾಗಿದೆ ಇದು ಟಿಂಟೆಡ್ ಸನ್ಸ್ಕ್ರೀನು, ನಂಗೆ ತುಂಬಾ ಇಷ್ಟ. ಮತ್ತು ಸನ್ಸ್ಕ್ರೀನು ಬಿಸಿಲಿಗೆ ತುಂಬಾ ಇಂಪಾರ್ಟೆಂಟು. ನೀವು ಏನು ಹಚ್ತಿರೋ ಬಿಡ್ತಿರೋ ಡೈಲಿ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಅಂತ 100% ಹಚ್ತಾನೆ ಇರಲಿ. ನಂದು ಆಫ್ಟರ್ 3 ಡೆಲಿವರಿ ನನಗೆ ಫೇಸಲ್ಲಿ ಸ್ವಲ್ಪ ಭಾಳ ಚೇಂಜಸ್ ಆಗ್ತಾಯಿದೆ. ಸೊ ನಾನು ಸ್ವಲ್ಪ ಫೇಸ್ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಪ್ಯಾಕ್ ಫೌಂಡೇಶನ್ ಹಾಕ್ತಾಯಿದ್ದೀನಿ. ಫೌಂಡೇಶನ್ ನಾನು ಕ್ಯಾಶುವಲಿ ನಾರ್ಮಲಿ ನಾನು ಯಾವಾಗಲೂ ಯೂಸ್ ಮಾಡಲ್ಲ. ಏನಾದ್ರು ತುಂಬ ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ ಈ ಥರ ಫಂಕ್ಷನ್ಗಳಿಗೆ ಹೋಗುವಾಗಷ್ಟೇ ನಾನು ಯೂಸ್ ಮಾಡೋದು. ಬಟ್ ಇದು ವೀಡಿಯೋಗೆ ತೋರಿಸೋಣ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಂತ ನಾನು ಈ ವಿಡಿಯೋಗೆ ಹಾಕ್ತಾಯಿದ್ದೀನಿ. ಫೌಂಡೇಶನ್ ಎಲ್ಲ ಹೆಚ್ಚಾಗಿ ನಾನು ಬಳಸಲ್ಲ. ಪ್ಯಾಕ್ ಅವ್ರದ್ದು ಫೌಂಡೇಶನ್ ತುಂಬ ಚೆನ್ನಾಗಿದೆ, 100% ಟ್ರೈ ಮಾಡಿ. ಒಂದೇ ಡ್ರಾಪ್ ಹಾಕಿದ್ದು ಎಷ್ಟು ಕ್ಲೀನಾಗಿ ನನ್ನ ಫೇಸ್ ಕವರ್ ಆಯಿತು. ನಾನು ತುಂಬ ಡಾರ್ಕ್ ಮೇಕಪ್ ಮಾಡೋದು, ನಾನು ಲೈಟಾಗಿ ಮೇಕಪ್ ಇರಬೇಕು. ಆ್ಯಂಡ್ ಸ್ಟ್ರೋಬ್ ಕ್ರೀಮ್ ನಾನು ಯಾವುದಾದ್ರೂ ಪಾರ್ಟಿ ಫಂಕ್ಷನ್, ನೈಟ್ ಫಂಕ್ಷನ್ ಈ ರೀತಿ ಹೊರಗೆ ಹೋಗುವಾಗ ಯೂಸ್ ಮಾಡ್ತೀನಿ. ಆ್ಯಂಡ್ ಜಸ್ಟ್ ಅಬ್ಸರ್ವ್ದು ಸ್ಟ್ರೋಬ್ ಕ್ರೀಮ್ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ನ ರಿವ್ಯೂ ಕೂಡ ನಾನು ಮಾಡ್ತೀನಿ, ಅದು ವಿಡಿಯೋ ಇದೆ, ಮಾಡಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಆ್ಯಂಡ್ ಇನ್ಸೈಟ್ ನನಗೆ ಅವ್ರದ್ದು ಸ್ಪೆಸಿಫಿಕ್ಕಾಗಿ ನಾನು ಹೇಳ್ತಾ ಇರೋ ಪ್ರಾಡಕ್ಟ್ಸ್ ಐಬ್ರೋ ಪೆನ್ಸಿಲ್ ಯೂಸ್ ನನಗೆ ಇಷ್ಟ ಆಗಿ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಆ್ಯಂಡ್ ಇದ್ದೀನಿ, ಐಬ್ರೋಸ್ ಚೆನ್ನಾಗಿ ನಾನು ಬರೋದು. ಯಾವಾಗಲೂ ಮಾಡಲ್ಲ. ಬಟ್ ಯಾವಾಗಾದರೂ ಅನ್ಇವನ್ ಆಗಿತ್ತು ಐಬ್ರೋಸ್ ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳೋದಕ್ಕಷ್ಟೇ ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ಸೈಟ್ ಅವ್ರದ್ದು ಇದು ಐಬ್ರೋ ಪೆನ್ಸಿಲ್ ವಿತ್ ಬ್ರಷ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಆಲ್ಮೋಸ್ಟ್ ತುಂಬ ನನ್ನದು ವಾಟರಿ ಐಸ್ ಇದೆ. ನಾನು ಕಾಜಲ್ ತುಂಬ ರೇರ್, ಭಾಳ ಯೂಸ್ ಮಾಡೋದಿಲ್ಲ, ಬಿಕಾಸ್ ಸ್ಪ್ರೆಡ್ ಆಗಿಬಿಡುತ್ತೆ ನನಗೆ. ಬಟ್ ಇದು ಸೋಟ್ರು ಅವ್ರದ್ದು ಕಾಜಲ್ ಚೆನ್ನಾಗಿ ಬಂದಿದೆ. ಸೊ ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ತುಂಬ ಸ್ಮೂತಾಗಿದೆ, ನನಗೆ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಡ್ರೀಮ್ ಬ್ಯೂಟಿ ಅವ್ರದ್ದು ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಬ್ಲಷ್ ಕೂಡ ಅಷ್ಟೇ ತುಂಬ ಲೈಟಾಗಿ ಹಚ್ಕೊಂಡ್ರೆ ಮುಗೀತು. ಬ್ಲಷ್ ಆ್ಯಂಡ್ ಜಸ್ಟ್ ಸ್ಮಾಲ್ ಲಿಪ್ಸ್ಟಿಕ್ ಯಾವುದಾದ್ರೂ ಇದ್ದರೆ ಸಾಕು ನನಗೆ. ಆಲ್ಮೋಸ್ಟ್ ನಾನು ಇಷ್ಟೇ ರೆಡಿ ಆಗೋದು. ಆ್ಯಂಡ್ ಲಿಪ್ಸ್ಟಿಕ್ ಕೂಡ ನನ್ನ ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಫೈನಲಿ ಒಂದು ಸ್ವಲ್ಪ ನನ್ನ ಡ್ರೆಸ್ ಲೈಟ್ ಇರೋದಕ್ಕೆ ಸ್ವಲ್ಪ ಡಾರ್ಕ್ ಶೇಡ್ ಲಿಪ್ಸ್ಟಿಕ್ ಹಚ್ಚೋಣ ಅಂತ ಯೂಸ್ ಮಾಡಿದೆ. ಆ್ಯಂಡ್ ಇದು ಮಾರ್ಸ್ ಅವ್ರದ್ದು ಪೆನ್ಸಿಲ್ ಲಿಪ್ಸ್ಟಿಕ್ಕು, ಮಾರ್ಸ್ ಬ್ರ್ಯಾಂಡಿಂದು, ಚೆನ್ನಾಗಿದೆ. ಇದಾಗಿತ್ತು ನಾನು ರೆಡಿ ಆಗೋದು. ಮಸ್ಕರ ಮರೆತಿದ್ದೆ. ಸೊ ಮಸ್ಕರ ನಾನು ಆಲ್ಮೋಸ್ಟ್ ಹಚ್ಚೋದೇ ಇಲ್ಲ. ಬಟ್ ಇವಾಗ ಹಚ್ಚಿ ನೋಡೋಣ ಅಂತ ಹಚ್ತಾಯಿದ್ದೀನಿ. ಮಸ್ಕರಗಳು ಡ್ರೈ ಆಗೇ ಹೋಯ್ತು ಹೊರತು ನಾನು ಯಾವತ್ತೂ ಮಸ್ಕರ ಯೂಸ್ ಮಾಡೇ ಇಲ್ಲ. ಆ್ಯಂಡ್ ಒಂದು ಬಿಂದಿ ಆ್ಯಂಡ್ ಸಿಂದೂರ ಇಟ್ಕೊಂಡ್ರೆ ನನ್ನದು ರೆಡಿ ಮುಗೀತು. ಎಲ್ಲೇ ಫಂಕ್ಷನ್ನಿಗೆ ಹೋದರೂ ಇಷ್ಟೇ ರೆಡಿ ಆಗೋದು. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.